ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ಮೋನಿಕಾ. ಇವತ್ತು ಜಸ್ಟ್ 2 ಮಿನಿಟ್ಸಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ, ಅದು ಕೂಡ ಎಗ್ಲೆಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಒಂದು ಮೈಕ್ರೋವೇವ್ ಸೇಫ್ ಮಗ್ ತೊಗೊಳ್ಳೋಣ. ಇದಕ್ಕೆ ಮೈದಾ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಶುಗರ್ ಆ್ಯಡ್ ಮಾಡೋಣ. ನಾನಿಲ್ಲಿ ಬೇಕಿಂಗ್ಗೆ ಯೂಸ್ ಮಾಡೋ ಶುಗರ್ ಯೂಸ್ ಮಾಡಿದ್ದೀನಿ, ಸೊ ಪೌಡರ್ ಮಾಡಿಲ್ಲ. ನೀವು ರೆಗ್ಯುಲರ್ ಶುಗರ್ ಯೂಸ್ ಮಾಡ್ತಾಯಿದ್ರೆ ಪೌಡರ್ಡ್ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಕೋಕೋ ಪೌಡರ್, ಬೇಕಿಂಗ್ ಪೌಡರ್ ಮತ್ತು ಸಾಲ್ಟ್ ಆ್ಯಡ್ ಮಾಡಿ ಒಂದು ಸ್ಪೂನ್ ಹೆಲ್ಪಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಕಂಬೈನ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಬೌಲಲ್ಲಿ ಮಿಲ್ಕ್ ತೊಗೊಂಡಿದ್ದೀನಿ. ಇದಕ್ಕೆ ಕಾಫಿ ಪೌಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಕಂಬೈನ್ ಮಾಡ್ಕೊಳ್ಳೋಣ. ಈಗ ಈ ಕಾಫಿ ಮಿಕ್ಸ್ಚರ್ನ ಮಗ್ಗಲ್ಲಿರೋ ಡ್ರೈ ಇಂಗ್ರೀಡಿಯೆಂಟ್ಸ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ವೆಜಿಟೇಬಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಸನ್ಫ್ಲವರ್ ಆಯಿಲ್ ಇದು. ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ವನಿಲಾ ಎಸೆನ್ಸ್ ಆ್ಯಡ್ ಮಾಡಿ ನೀಟಾಗಿ ಕಂಬೈನ್ ಮಾಡ್ಕೊಳ್ಳೋಣ. ಓವರ್ ಮಿಕ್ಸ್ ಮಾಡಬೇಡಿ, ಜಾಸ್ತಿ ಮಿಕ್ಸ್ ಮಾಡಿದ್ರೆ ಬ್ಯಾಟರ್ ಹಾರ್ಡಾಗಿ ಕೇಕ್ ಹಾರ್ಡ್ ಆಗುತ್ತೆ. ಸೊ ಜಸ್ಟ್ ಮಿಕ್ಸ್ ಅಂಟಿಲ್ ಎವ್ರಿಥಿಂಗ್ ಈಸ್ ವೆಲ್ ಕಂಬೈನ್ಡ್. ನೆಕ್ಸ್ಟ್ ಇದಕ್ಕೆ ಡಾರ್ಕ್ ಚಾಕ್ಲೇಟ್ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅಮೂಲ್ದು ಡಾರ್ಕ್ ಚಾಕ್ಲೇಟ್ನ ನೀಟಾಗಿ ಚಾಪ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ದ ಬ್ಯಾಟರ್ ಈಸ್ ಕಂಪ್ಲೀಟ್ಲಿ ರೆಡಿ. ಈಗ ನೆಕ್ಸ್ಟ್ ಈ ಮಿಕ್ಸ್ಚರ್ನ ಮೈಕ್ರೋವೇವಲ್ಲಿ 60 ಸೆಕೆಂಡ್ಸ್ ಬೇಕ್ ಮಾಡಿದ್ರೆ ಆಯಿತು. ಇಟ್ಸ್ ಕಂಪ್ಲೀಟ್ಲಿ ರೆಡಿ. ಮೈಕ್ರೋವೇವಲ್ಲಿ 60 ಸೆಕೆಂಡ್ಸ್ ಬೇಕ್ ಮಾಡಿ ನೋಡಿ. ಟೂತ್ಪಿಕ್ ಇನ್ಸರ್ಟ್ ಮಾಡಿ ಅದು ನೀಟಾಗಿ ಬಂದರೆ ಇಟ್ಸ್ ಕಂಪ್ಲೀಟ್ಲಿ ರೆಡಿ. ಅದರ್ವೈಸ್ ಅನದರ್ 10 to 20 ಸೆಕೆಂಡ್ಸ್ ಬೇಕ್ ಮಾಡಿ ಆ್ಯಂಡ್ ದಟ್ಸ್ ಆಲ್. ನಾನಿಲ್ಲಿ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನ್ಯೂಟೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಐಸ್ ಕ್ರೀಮ್ ಜೊತೆ ಸರ್ವ್ ಮಾಡ್ಬೋದು, ಶುಗರ್ ಪೌಡರ್ ಜೊತೆ ಸರ್ವ್ ಮಾಡ್ಬೋದು. ದಿಸ್ ಈಸ್ ದ ಬೆಸ್ಟ್ ರೆಸಿಪಿ ಫಾರ್ ದಟ್ ಮಿಡ್ ನೈಟ್ ಕ್ರೇವಿಂಗ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದೆ ಯಾವ ಥರ ರೆಸಿಪಿ ನೋಡಬೇಕಂತ ಕಮೆಂಟ್ ಮಾಡಿ. ಬಾಯ್.